ನೋಡಿ ಎಷ್ಟು ಮೋಸ ನೋಡಿ ಲೇಡೀಸು. ಈ ಸೊಸೈಟಿಯಲ್ಲಿ ಶಿಸ್ತೇ ಇಲ್ಲ ರೀ. ಯಾಕೆ ಈ ಜನಗಳು ಬೇಕಾದ್ರೆ ಪ್ರಾಣ ಬೇಕಾದ್ರೂ ಬಿಡ್ತಾರೆ, ಶಿಸ್ತಾಗಿ ಹೋಗಲ್ಲ. ಈಗ ಇಬ್ಬರು ಲೇಡೀಸ್ ಬಂದರು, ಅವರು ದೌರ್ಜನ್ಯವಾಗಿ ನುಗ್ಗಿ ಆಯಮ್ಮನೆ ಬಾಯ್ ಮಾಡ್ತಿದ್ದಾರೆ. ನೋಡಿ ಪಾಪ ಎಲ್ಲ ಲೇಡೀಸು ಬೆಳಗ್ಗೆ 6 ಗಂಟೆಯಿಂದ ಕ್ಯೂವಲ್ಲಿ ನಿಂತಿದ್ದಾರೆ. ಯಾಕೆ ನಮ್ಮ ಸೊಸೈಟಿಗೆ ಹೋಗ್ಬೋದು, ದೇವಸ್ಥಾನದಲ್ಲಿ ಪ್ರಸಾದಕ್ಕಾಗ್ಬೋದು, ಜನಗಳು ಲೈನಲ್ಲಿ ಬರಲ್ಲ ರೀ. ಜನಗಳೇ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮನುಷ್ಯತ್ವವನ್ನು ಕಳ್ಕೊತಾ ಇದ್ದೀರಿ ಎಲ್ಲರೂ. ಲೈನ್ ಆಗಿ ಶಿಸ್ತಾಗಿ ಬನ್ನಿರಿ. ಯಾರು ನೋವು ಕೊಡಬಾರ್ದು, ತೊಂದರೆ ಕೊಡಬಾರ್ದು. ಅದೇ ನಿಮ್ಮ ಪಾಲಿಗೆ ದರಿದ್ರ, ನಿಮ್ಮ ಪಾಲಿಗೆ ಮೃತ್ಯು. ನಾನು ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಶಿಸ್ತಾಗಿ ಯಾರು ಇರ್ತಾರೋ ಅವ್ರಿಗೆ ಲೈಫ್ ಚೆನ್ನಾಗೇ ಇರುತ್ತೆ. ಕಚಡವಾಗಿ ಯಾರು ಬಿಹೇವ್ ಮಾಡ್ತಾರೋ ನಿಮ್ಮ ಹಳ್ಳ ನೀವೇ ತೋಡ್ಕೊಂಡಂಗೆ. ಅವರು ನೋಡಿ ಎಷ್ಟು ದೌರ್ಜನ್ಯ ಮಾಡಿದ್ರು. ಇಬ್ಬರು ಲೇಡೀಸ್ ಸೆಂಟ್ರಲ್ಲಿ ಬಂದು ಅಂದರೆ ಎಲ್ಲರಿಗೂ ತೊಂದರೆ ಆಗ್ತಿದೆ. ದಯವಿಟ್ಟು ಈ ಥರ ಮಾಡಬೇಡ್ರಿ. ನಾನು ಹಲವಾರು ಕಡೆ ನೋಡಿದ್ದೀನಿ. ದೇವಸ್ಥಾನದಲ್ಲಿ ಪ್ರಸಾದಕ್ಕಾಗ್ಬೋದು, ಸೊಸೈಟಿಗಾಗ್ಬೋದು, ಒಬ್ಬರ ಮೇಲೆ ಒಬ್ಬರು ನುಗ್ಗುತ್ತಾರೆ, ಮೆತ್ಕೊಂಡು ನಿಂತ್ಕೊಳ್ತಾರೆ ರೀ. ಡಿಸ್ಟೆನ್ಸ್ ಮೇಂಟೈನ್ ಮಾಡಲ್ಲ. ಯಾಕೆ? ಅಷ್ಟೊಂದು ತಾಳ್ಮೆ ಇಲ್ವಾ? ಸಂಸ್ಕಾರ ಇಲ್ವಾ? ಬೇರೆ ಕಡೆ ಎಲ್ಲ ಸಿನಿಮಾಗಳಿಗೆ ಹೋಗ್ತೀರಾ, ಮನೇಲಿ ಟೈಮ್ ವೇಸ್ಟ್ ಮಾಡ್ತೀರಾ, ಟೈಮ್ ಪಾಸ್ ಮಾಡ್ತೀರಾ. ಒಂದು ಕಡೆ ಬಂದಾಗ 10 ನಿಮಿಷ ಲೇಟ್ ಆದರೂ ಚಿಂತೆ ಇಲ್ಲ. ದಯವಿಟ್ಟು ಹೇಳೋದಿಷ್ಟೇ, ಶಿಸ್ತನ್ನು ಪಾಲಿಸಿ. ಏನಾಗಿದೆ ನಿಮ್ಗಳಿಗೆ? ನೀವು ಮನುಷ್ಯರಲ್ವಾ? ಜನಗಳು ಪ್ರಾಣಿಗಳ ಥರ ವರ್ತನೆ ಮಾಡಬಾರ್ದಲ್ವಾ? ಅಯ್ಯೋ ಮೈ ಗಾಡ್. ಒಳ್ಳೇದು ಹೇಳಿದ್ರೆ ಯಾರು ಕೇಳಲ್ರಿ. ನೋಡಿ ಪಾಪ ಇವರೆಲ್ಲ 6 ಗಂಟೆಗೆ ಬಂದು ನಿಂತಿದ್ದಾರೆ. ಸೊಸೈಟಿನೂ ಸ್ವಲ್ಪ ಶಿಸ್ತು ಚೇಂಜ್ ಆಗಬೇಕನ್ನೋದು ನನ್ನ ಮನವಿ. ಯಾಕಂದರೆ ಎವ್ರಿ ಮಂತ್ ಡೇಟ್ ಹೇಳ್ತಿಲ್ಲ, ಪಾಪ ಬಂದು ಅಲ್ಕೊಂಡು ಹೋಗ್ತಾರೆ. ದಯವಿಟ್ಟು ನನ್ನ ಒಂದು ಮನವಿ, ನನ್ನ ಕಡೆಯಿಂದ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಎವ್ರಿ ಮಂತು ಒಂದು 10ನೇ ತಾರೀಕು 15ನೇ ತಾರೀಕು ಒಳಗಡೆ ಕೊಡಿ. ಶಿಸ್ತಾಗಿ ಕೊಡ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ. ಬೆಟ್ಟಳ್ಳಿಯಲ್ಲಿ ಸೊಸೈಟಿ ತುಂಬ ಶಿಸ್ತಿದೆ ರೀ. ಎಲ್ಲ ಸೊಸೈಟಿಗಳಿಗಂತೂ ₹1 ದುಡ್ಡು ತೊಗೊಳ್ಳಲ್ಲ. ತುಂಬ ಚೆನ್ನಾಗಿ ಅಕ್ಕಿ ಒಂದು ಕಡೆ, ರಾಗಿ ಒಂದು ಕಡೆ ಕೊಡ್ತಾರೆ. ಕೊಡೋ ವ್ಯಕ್ತಿಗಳು ತುಂಬ ಸೂಪರ್ ಆಗಿದ್ದಾರೆ. ಬಟ್ ಇಲ್ಲಿ ಬರ್ತಾರಲ್ಲ ಜನ ಶಿಸ್ತಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.